ಪ್ಲಾನಿಸ್ಟೈನ್ ಪರ ಬ್ಯಾಗ್ ಹಾಕೊಂಡು ಹೋಗಿದ್ರಲ್ಲ ಮೇಡಮು, ಜಸ್ಟಿಸ್ ಫಾರ್ ಇದು ಅಂತ. ಇವತ್ತು ಬಾಂಗ್ಲಾದೇಶ್ ಅಂತ ಏನೋ ಬ್ಯಾಗ್ ಇಟ್ಕೊಂಡು ಹೋಗಿದ್ರಂತೆ. ಇಟ್ಕೊಂಡು ಹೋಗ್ಬೋದು, ಒಂದೊಂದು ದಿನಕ್ಕೂ ಒಂದೊಂದು ಊರ್ದು ಹಾಕೊಂಡು ಹೋಗ್ಬೋದು, ಅದೇನು ಪ್ರಾಬ್ಲಮ್ ಅಲ್ಲ, ಅದೊಂದು ಸ್ಟೈಲ್ ಆಗ್ಬೋದು. ಹಿಂದೂ ಕ್ರಿಶ್ಚಿಯನ್ರ ಮೇಲಿನ ದೌರ್ಜನ್ಯದ ವಿಷಯ ಎತ್ತಬೇಕು, ಬಾಂಗ್ಲಾದೇಶದಲ್ಲಿ ಚರ್ಚೆ ಮಾಡಬೇಕು ಅಂತೆಲ್ಲ ಬಿಟ್ಟಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪಂಡಿತರನ್ನ ಮಾರಣ ಹೋಮ ಮಾಡಿ ತಲೆ ಕತ್ತರಿಸ್ತಿದ್ದಾಗ ಕತ್ತೆ ಕಾಯ್ತಿದ್ದವರೆಲ್ಲ ಮಾತಾಡ್ತಾರೆ ಇವತ್ತು. ನೀವೇನ್ ಸರ್ ಭಕ್ತ ಪ್ರಹ್ಲಾದ್ ಅಂತಾರೆ ಇದ್ರಿ ಇದಕ್ಕೆ? ನಾನು ಅವ್ರಿಗೆ ಹೇಳಿಲ್ಲ, ಜನರಲಿ ಹೇಳ್ತಿರೋದು ಆಸ್ ಎ ಪಾರ್ಟಿಗಳು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಏನು ಮಾಡ್ತಿದ್ರಂತೆ ಅವತ್ತು? ಇನ್ನೊಂದು ದೇಶದ ಜೊತೆ ಮಾತಾಡಬೇಕು, ಅದು ಪ್ರಶ್ನೆ ಬೇರೆ. ನಮ್ಮ ದೇಶದಲ್ಲೇ ನಡೀತಿತ್ತಲ್ಲ ಈ ಮಾರಣ ಹೋಮ ಅವತ್ತು. ಆಗ ಉಸಿರಿತ್ತಲ್ಲ, ಯಾರುವೆ ಉಸಿರಿಲ್ಲ. ಸಿಕ್ಕರನ್ನ ರಸ್ತೆನಲ್ಲಿ ಜುಟ್ಟಿಡ್ಕೊಂಡು ತಲೆ ಕತ್ತರಿಸಿದಾಗ ಉಸಿರೇ ಎತ್ತಲಿಲ್ಲ, ಯಾರುವೆ ಯಾರೂ ಎತ್ತಲಿಲ್ಲ. ಅವ್ರು ಹೇಳಿದ್ರು ನ್ಯಾಯ ಆಯ್ತ. ಹಾಕೊಳ್ಳಿ, ಅವ್ರವ್ರ ಇಷ್ಟ. ಕಾಲ ಬದಲಾದಂಗೆ ಅವರು ಚೇಂಜ್ ಆಗ್ಬೋದೇನೋ, ಮರ್ತುಬಿಟ್ಟು ಹಳೇದನ್ನೆಲ್ಲ. ಈ ಮಧ್ಯೆ ಅವನು ಯಾರೋ ಪಾಕಿಸ್ತಾನದ ಮಾಜಿ ಸಚಿವ ಅಂತೆ, ಫವಾದ್ ಹುಸೇನ್ ಚೌಧರಿ, ಹೆಡಿಗಳ ಜೊತೆ ಪ್ರಿಯಾಂಕಾ ತಲೆ ತಿರಿ. ಅಯ್ಯೋ ನಿನ್ ತಲೆಗೆ ಇಷ್ಟು ಬುಡುಬುಡಿಕೆ ತಗೊಂಬಂದು. ಹರ್ಷ ಮಕ್ಕಳ ರಾಕ್ಷಸರ ವಾತ್ರಿಯಿಂದ ಹುಟ್ಟಿರಲಿಲ್ಲ ನನ್ನ ಮಕ್ಕಳ. ಏನ್ ತಿಂತೀಯ ನೀನು ಅಯೋಗ್ಯ? ನಿನ್ನ ದೇಶದಲ್ಲಿ ನೆಟ್ಟಿಗೆ ಇದು ಮಾಡ್ಕೊಳ್ಳೋಕೆ ಜಾಗ ಇಲ್ಲ, ಇಲ್ಲಿ ಬಂದು ಇನ್ನೊಬ್ರಿಗೆ ಬುರ್ರ ಬಿಡ್ತಾನೆ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ.